ಮನೆ ಮುಂದೆ ಬಿದ್ದಿರುವಂತಹ ಕಲ್ಲುಗಳು, ಕಲ್ಲೀಟಿಗೆ ಹೆಂಚುಗಳು ಪುಡಿ. ಆಸ್ಪತ್ರೆ ಬೆಡ್ ಮೇಲೆ ಯುವಕನ ನರಳಾಟ. ರಾತ್ರಿ ಪೊಲೀಸ್ ಠಾಣೆ ಮುಂದೆ ಗುಂಪುಗೂಡಿರುವಂತಹ ಹಿಂದೂ ಮತ್ತು ಅನ್ಯ ಕೋಮಿನ ಯುವಕರು. ಬೇಗುವಿನ ವಾತಾವರಣ. ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಕಂಡುಬಂದ ದೃಶ್ಯಗಳಿವು. ಬಸವನಹಳ್ಳಿಯಲ್ಲಿ ಅನ್ಯ ಕೋಮಿನ ಯುವಕರು ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ ಆರೋಪ ಕೇಳಿಬಂದಿದೆ. ಭಜರಂಗದವರು ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ತೋಟಕ್ಕೆ ಹೋದಾಗ ಮನೆ ಹತ್ರ ಬಂದ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಆಮೇಲೆ ನಾವು ಇನ್ನೇನು ಈ ಥರ ಇರುತ್ತಲ್ಲ ಅಂತೇಳಿ ನಾವು ಏನು ಮಾಡೋದು 112ಗೆ ಫೋನ್ ಮಾಡಿ ಕರೆ ಕೊಟ್ಟು ಆಮೇಲೆ ಅವ್ರು ಒಂದು ಸತಿ ಬೀಟ್ ಹೊಡೆದಿದ್ದಾರೆ. ಅದಾದಮೇಲೆ ನಾವು ಬಿಟ್ಟಿದ್ದು. ಈಗ ನೆನ್ನೆ ಬಂದ್ಬಿಟ್ಟು ಮನೆಗೆಲ್ಲ ಇದು ಕಲ್ಲು ಹೊಡೆದಿದ್ದಾರೆ. ಮತ್ತೆ ಚಿಕ್ಕಮಗಳೂರಿನಲ್ಲಿ ಕಳೆದ 4 ದಿನಗಳಿಂದ ಹಿಂದೂಗಳ ಮನೆ ಮೇಲೆ ಕಲ್ಲೆಸೆಲಾಗ್ತಿದೆ ಅಂತ ಸ್ಥಳೀಯ ಯುವಕರು ಆರೋಪ ಮಾಡಿದ್ದಾರೆ. ಕಲ್ಲು ಎಸೆದಿದ್ದನ್ನ ಪ್ರಶ್ನೆ ಮಾಡಿದಂತ ಮಹಿಳೆಯರ ಜೊತೆ ಪುಂಡರು ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ. ಅಪ್ರಾಪ್ತ ಬಾಲಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಬ್ಬರು ಸಿಕ್ಕಿದ್ದು, 4 ಪರಾರಿಯಾಗಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಚಿಕ್ಕಮಗಳೂರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಆಗ್ರಹಿಸಿದ್ದಾರೆ. ಕಳೆದ ಒಂದು ವಾರದಿಂದ ಕಲ್ಲು ತೂರಾಟವನ್ನು ಮಾಡ್ತಿದ್ರು. ಯಾವ ಕಾರಣಕ್ಕೆ ಕಲ್ಲು ತೂರಾಟವನ್ನು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಆದರೆ ಇದನ್ನ ಪ್ರಶ್ನೆ ಮಾಡೋದಕ್ಕಂತ ಹೋದಂಥ ಆ ಮಹಿಳೆಯರ ಮೇಲೆ ಇವರು ಹಲ್ಲೆಗೆ ಮುಂದಾಗ್ತಾರೆ. ಭಜರಂಗ ದಳ ಮತ್ತು ಹಿಂದೂ ಸಂಘಟನೆಗಳ ವಿರುದ್ಧ ಎಸ್ಡಿಪಿಐ ಮುಖಂಡರು ತಿರುಗಿಬಿದ್ದಿದ್ದಾರೆ. ಮುಸ್ಲಿಂ ಯುವಕರನ್ನ ಹಿಡಿದು ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ರಾತ್ರಿ ಬಸವನಹಳ್ಳಿ ಠಾಣೆ ಬಳಿ ಎಸ್ಡಿಪಿಐ ಕಾರ್ಯಕರ್ತರು ಮತ್ತು ಮುಸ್ಲಿಂ ಸಮುದಾಯದ 100 ಯುವಕರು ಜಮಾವಣೆಗೊಂಡಿದ್ರು. ಕಲ್ಲು ತೂರಾಟ ಮಾಡಿಲ್ಲ, ಮುಸ್ಲಿಂ ಎಂಬ ಕಾರಣದಿಂದ ಕ್ಷುಲ್ಲಕ ಕಾರಣಕ್ಕೆ ಯುವಕರ ಮೇಲೆ ಹಲ್ಲೆ ಮಾಡಲಾಗಿದೆ. ಭಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಮುನೀರ್ ಆಗ್ರಹಿಸಿದ್ದಾರೆ. 3-4 ದಿವಸದಿಂದ ಯಾವುದೋ ಒಂದು ಮಹಿಳೆಯ ಮನೆಗೆ ಕಲ್ಲುಗಳು ಬೀಳ್ತಾ ಇದೆ ಅಂಥೇಳಿ ಅವರು ಯಾವುದೇ ರೀತಿಯ ದೂರುಗಳನ್ನು ದಾಖಲು ಮಾಡಿಲ್ಲ. ಇವತ್ತು ಇದ್ದಕ್ಕಿದ್ದಂಗೆ ಬಜರಂಗ ದಳದ ಮುಖಂಡರುಗಳು ಆ ಹುಡುಗರನ್ನ ಹಿಡಿದು ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ಅವರು ಪೊಲೀಸರ ಮುಂದೆ ಹಿಡ್ಕೊಂಡಿರ್ತಾರೆ. ಆವಾಗ ಪೊಲೀಸರು ಹೋಗಿ ಅವ್ರನ್ನ ಕರ್ಕೊಬರ್ತಾರೆ. ಮನೆಗಳ ಮೇಲೆ ಕಲ್ಲು ಎಸೆದ ಆರೋಪದಲ್ಲಿ ಸೆರೆ ಸಿಕ್ಕಂತ ಹಲ್ಲೆಗೊಳಗಾದಂತ ಯುವಕರಾದ ಅಸ್ಕದ್ ಮತ್ತು ಹುಸೇನ್ ಎಂಬಿಬ್ಬರನ್ನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದಂತಹ ಆರೋಪ ಮಾಡಿ ಸುಧಾ ಅನ್ನೋರು ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದಂತ ಎಎಸ್ಪಿ ಜಯಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು. ನೋಡುತ್ತಿದ್ದಂತೆ ವಿದ್ಯುತ್ ಜಂಕ್ಷನ್ ಬಾಕ್ಸ್ ನಲ್ಲಿ ಬೆಂಕಿ. ಸಣ್ಣಗೆ ಹೊತ್ತಿದ ಕಿಡಿ ಕ್ಷಣಾರ್ಧದಲ್ಲಿ ಸ್ಫೋಟಿಸಿ ಧಗಧಗನೆ ಹೊತ್ತಿ ಉರಿತಿದೆ. ಅಂದಹಾಗೆ ಇಂದು ಶಿವಮೊಗ್ಗ ಸಿಟಿ ಜಯನಗರ ಏರಿಯಾದಲ್ಲಿರುವಂತಹ ಮ್ಯಾಕ್ಸ್ ಖಾಸಗಿ ಆಸ್ಪತ್ರೆ ಬಳಿ ನಿನ್ನೆ ರಾತ್ರಿ ಸಂಭವಿಸಿದ ಅವಘಡ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಗರದೆಲ್ಲೆಡೆ ಅಂಡರ್ಗ್ರೌಂಡ್ ನೋಡುತ್ತಿದ್ದಂತೆ ವಿದ್ಯುತ್ ಜಂಕ್ಷನ್ ಬಾಕ್ಸ್ ನಲ್ಲಿ ಬೆಂಕಿ. ಸಣ್ಣಗೆ ಹೊತ್ತಿದ ಕಿಡಿ ಕ್ಷಣಾರ್ಧದಲ್ಲಿ ಸ್ಫೋಟಿಸಿ ಧಗಧಗನೆ ಹೊತ್ತಿ ಉರಿತಿದೆ. ಅಂದಹಾಗೆ ಇಂದು ಶಿವಮೊಗ್ಗ ಸಿಟಿ ಜಯನಗರ ಏರಿಯಾದಲ್ಲಿರುವಂತಹ ಮ್ಯಾಕ್ಸ್ ಖಾಸಗಿ ಆಸ್ಪತ್ರೆ ಬಳಿ ನಿನ್ನೆ ರಾತ್ರಿ ಸಂಭವಿಸಿದ ಅವಘಡ ಅಂತ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಸಾರ್ವಜನಿಕರೇ ಎಚ್ಚರ. ಯಾರಾದರೂ ಪೊಲೀಸ್ ಅಂದ್ಕೊಂಡು ನಿಮ್ಮ ಮನೆ ಬಳಿ ಬಂದ್ರೆ ಏಕಾಏಕಿ ನಂಬೇಡಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಳ್ಳರು ಪೊಲೀಸ್ ಯೂನಿಫಾರ್ಮ್ನಲ್ಲಿ ಮನೆಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಬಿಎಲ್ ಬಡಾವಣೆಯಲ್ಲಿ ಇಂತಹ ಬೆಚ್ಚಿ ಬೀಳಿಸುವಂತಹ ಕೃತ್ಯ ನಡೆದಿದೆ. ಪೊಲೀಸ್ ಮುಸ್ತರದಲ್ಲಿ 3 ಕಳ್ಳರು ಎಂಟ್ರಿ ಕೊಟ್ಟಿದ್ರು. ಯಲಹಂಕ ಠಾಣೆ ಪೊಲೀಸರು ಅಂತ 3ನೇಯವರು ಕ್ರೈಮ್ ಪಿಸಿ ರೀತಿ ವೇಷ ಹಾಕಿದ್ದ. ಪತ್ನಿ ಮೊಮ್ಮಗಳ ಜೊತೆ ಮನೆಯಲ್ಲಿದ್ದಂತ ಹೊಂಬಾಳೆಗೌಡರಿಗೆ ಗನ್ ಮತ್ತು ಚಾಕು ತೋರಿಸಿ ಹಣಕ್ಕಾಗಿ ಬೆದರಿಸಿದ್ದಾರೆ. ನಂತರ ಮನೆಯಲ್ಲಿದ್ದಂತ 20 ಲಕ್ಷ ಮತ್ತು ಅರ್ಧ ಕೆಜಿ ಚಿನ್ನ ದರೋಡೆ ಮಾಡಿದ್ದಾರೆ. ಹೋಗುವಾಗ ಮನೆಯಲ್ಲಿದ್ದವರ ಮೊಬೈಲ್ ಕಸಿದುಕೊಂಡಿದ್ದು ಸಿಸಿಟಿವಿ ಜಿವಿಆರ್ ಸಮೇತ ಪರಾರಿಯಾಗಿದ್ದಾರೆ. ಇನ್ನು ಕಳ್ಳರಿಗೆ ಹೆದರಿ ಪತ್ನಿಯ ಮಾಂಗಲ್ಯ ಬೇಕಾದರೂ ತಗೊಳ್ಳಿ ಎನ್ನಿದ ಹೊಂಬಾಳೆಗೌಡರು, ಆದರೆ ಮಾಂಗಲ್ಯ ಸರ ಬೇಡವೆಂದು ಕಳ್ಳರು ಬಿಟ್ಟು ಹೋಗಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಹೋದರಿಯರ ನಡುವೆ ಗಲಾಟೆಗೆ ಬೇಸದಂತಹ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜಮಲಾಪುರದಲ್ಲಿ ಘಟನೆ ನಡೆದಿದೆ. ಗ್ರಾಮ ಪಂಚಾಯತ್ನ ಡಿ ಗ್ರೂಪ್ ನೌಕರನಾಗಿದ್ದಂತಹ ರಮೇಶ್ ದಂಡಿ ಮೃತ ದುರ್ದೈವಿ. ಕಳೆದ ಕೆಲ ದಿನಗಳಿಂದ ಈತನ ಸಹೋದರಿಯರು ಆಸ್ತಿಗಾಗಿ ಕಿತ್ತಾಡ್ತಾ ಇದ್ರು. ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ರು. ನಿನ್ನೆ ದೊಡ್ಡ ಜಗಳ ಆಗಿತ್ತು. ಸೋದರಿ ಸೇರಿದಂತೆ 5 ಮಂದಿ ವಿರುದ್ಧ ರಮೇಶ್ ತಾವರಗೇರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಇದಾದ ನಂತರ ನಿನ್ನೆ ನಸುಕಿನ ವೇಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ಮುಂದೆ ಶಾಲಾ ಮಕ್ಕಳ ಹಾಜರಾತಿಗೆ ಫೇಸ್ ರೆಕಗ್ನಿಷನ್ ಕಡ್ಡಾಯವಾಗಿದೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದಲೇ ಇದು ಜಾರಿಗೆ ಬರಲಿದೆ.
ರಾಜ್ಯ ಶಿಕ್ಷಣ ಇಲಾಖೆ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಫೇಸ್ ರೆಕಗ್ನಿಷನ್ ಕಡ್ಡಾಯಗೊಳಿಸಿದೆ. ಎಐ ಆಧಾರಿತ ತಂತ್ರಜ್ಞಾನದ ಮೂಲಕ ಹಾಜರಾತಿ ಕಡ್ಡಾಯ ಮಾಡಿದ್ದು 2.16 ಕೋಟಿ ವೆಚ್ಚದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಮೇ ತಿಂಗಳೊಳಗೆ ಎಲ್ಲಾ ಶಾಲೆಗಳಲ್ಲಿ ಎಐ ಮೊಬೈಲ್ ಆಪ್ ಅನುಷ್ಠಾನವಾಗಲಿದೆ. ಎಸ್ಸಿಟಿಎಸ್ ತಂತ್ರಾಂಶದ ಮೂಲಕ ಪೋಷಕರು ಹಾಜರಾತಿಯನ್ನು ಪರಿಶೀಲಿಸಬಹುದು. ಶಿಕ್ಷಕರ ಹಾಜರಾತಿಗೂ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನ ಅಳವಡಿಸಲಾಗ್ತಾ ಇದ್ದು, ಇನ್ಮುಂದೆ ಶಿಕ್ಷಕರು ಹಾಜರಾತಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಕಡಿವಾಣ ಬೀಳಲಿದೆ. ಒಂದು ಕಾಲ ಇತ್ತು, ಒಂದಿಡೀ ದಿನ ನಿಂತು ಕೈ ಕುಲುಕ್ತಲೇ ಇದ್ರು. ದಿನಗಟ್ಲೆ ನಿಲ್ತಾ ಇದ್ದ ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬಂದ ಅಷ್ಟೂ ಅಭಿಮಾನಿಗಳನ್ನ ಪ್ರೀತಿಯಿಂದ ಮಾತನಾಡಿಸಿ ಕೈ ಕುಲುಕಿ ಖುಷಿ ಪಡಿಸಿ ಕಳಿಸ್ತಿದ್ರು. ಆದ್ರೆ ಈಗ ಜೈಲಲ್ಲೇ ದರ್ಶನ್ 49ನೇ ಹುಟ್ಟುಹಬ್ಬ ಆಚರಿಸುವಂತಾಗಿದೆ. ಜೈಲು ಕೋಣೆಯಲ್ಲಿ ಜೊತೆಯಲ್ಲಿರೋ ಸಹಬಂದಿಗಳು, ಜೈಲು ಸಿಬ್ಬಂದಿ ಶುಭ ಕೋರಿದ್ರು. ದರ್ಶನ್ ಮಾತ್ರ ಒಂದು ಮಾತು ಆಡದೆ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನು ಜೈಲಿನಲ್ಲಿರೋ ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೀಶ್, ಸಹೋದರ ದಿನಕರ್, ನಟ ಧನ್ವೀರ್, ಸಂಗೀತ ನಿರ್ದೇಶಕ ಹರಿಕೃಷ್ಣ ಜೈಲಿಗೆ ಭೇಟಿ ನೀಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಮಗಳ ಪರೀಕ್ಷೆ ಇರೋ ಹಿನ್ನೆಲೆ ಜೊತೆಯಲ್ಲಿರೋದಕ್ಕೆ ಅವಕಾಶ ನೀಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಪ್ರಾಸಿಕ್ಯೂಷನ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಪವಿತ್ರ ಗೌಡಗೆ 25 ದಿನಗಳ ಮಧ್ಯಂತರ ಜಾಮೀನು ನೀಡಲು ನಿರಾಕರಿಸಿದೆ. ನಟಿ ರಚಿತಾ ರಾಮ್ ಅವರ ಕಾರ್ ಡ್ರೈವರ್ನಿಂದ ವಿಜಯನಗರ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ರವಿಕುಮಾರ್ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಹಂಪಿ ಉತ್ಸವದ ಕೊನೆ ದಿನ MP ಪ್ರಕಾಶ್ ವೇದಿಕೆ ಬಳಿ ರವಿಕುಮಾರ್ ಕಣ್ಣಿಗೆ ರಚಿತಾ ರಾಮ್ ಕಾರ್ ಚಾಲಕ ಮುಷ್ಟಿ ಮಾಡಿ ಹೊಡೆದಿದ್ದಾರೆ ಎನ್ನಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರೋ ಆರೋಪಿ ಭೈರತಿ ಬಸವರಾಜ್ಗೆ ಸಿಐಡಿ ಅಧಿಕಾರಿಗಳಿಂದ ವಿಚಾರಣೆ ತೀವ್ರಗೊಂಡಿದೆ. ಬೆಂಗಳೂರಿನ KR ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಳಸುತ್ತಿದ್ದ ಸೀಕ್ರೆಟ್ ಮೊಬೈಲ್ ಪತ್ತೆಗಾಗಿ ತನಿಖಾ ತಂಡ ಶೋಧಿಸಿದೆ. ಈ ಹಿಂದೆ ಕೊಲೆ ಆರೋಪಿ ಜಗ್ಗನ ಬಗ್ಗೆ ಗೊತ್ತೇ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳಿಕೆ ದಾಖಲಿಸಿದರು. ತಮಿಳುನಾಡು ಚುನಾವಣಾ ಅಖಾಡದಲ್ಲಿ ವೈಯಕ್ತಿಕ ಟೀಕಾ ಪ್ರಹಾರಗಳು ತಾರಕಕ್ಕೇರಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ನೀಡಿರೋ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ನಟ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕರಾಗಿ SN ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶಿಸಿದೆ. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಕೋರಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದರು. ಈ ಸಂಬಂಧ ವಿಚಾರಣೆ ನಡೆಸಿದ ಕೋರ್ಟ್ ಚುನಾವಣಾ ಅಕ್ರಮ ಹಿನ್ನೆಲೆಯಲ್ಲಿ SN ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ನ್ಯಾಯಾಧೀಶ MGS ಕಮಲ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶಿಸಿದೆ. ಮಹಿಳೆಯರಿಗೆ ಶಬರಿಮಲೆ ಅಯ್ಯಪ್ಪ ದೇಗುಲ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಮರುಪರಿಶೀಲನಾ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಏಪ್ರಿಲ್ 7ರಿಂದ 9 ಮಂದಿ ಜಡ್ಜ್ಗಳ ಸಾಂವಿಧಾನಿಕ ಪೀಠದಲ್ಲಿ ಮರುಪರಿಶೀಲನಾ ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಏಪ್ರಿಲ್ 22ರವರೆಗೆ ಸತತವಾಗಿ ವಿಚಾರಣೆ ನಡೆಯಲಿದೆ. ಏಪ್ರಿಲ್ 7ರಿಂದ 9ರವರೆಗೆ ಅರ್ಜಿ ಬೆಂಬಲಿಸುವವರ ವಾದವನ್ನ ಸುಪ್ರೀಂ ಕೋರ್ಟ್ ಆಲಿಸಲಿದೆ. ಏಪ್ರಿಲ್ 14ರಿಂದ 16ರವರೆಗೆ ತೀರ್ಪು ವಿರೋಧಿಸುವವರ ವಾದಕ್ಕೆ ಕಾಲಾವಕಾಶ ನೀಡಲಾಗಿದೆ. ಏಪ್ರಿಲ್ 22ಕ್ಕೆ ಅಮಿಕಸ್ ಕ್ಯೂರಿರಿಂದ ವರದಿ ಸಲ್ಲಿಕೆಯೊಂದಿಗೆ ವಿಚಾರಣೆ ಮುಕ್ತಾಯವಾಗಲಿದೆ. ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. 2018ರಲ್ಲಿ ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ನೀಡಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ಸುಪ್ರೀಂ ಕೋರ್ಟ್ ತೀರ್ಪನ್ನ ಜಾರಿಗೆ ತರಲು ಕೇರಳದ LDF ಸರ್ಕಾರ ಮುಂದಾಗಿತ್ತು. ಸರ್ಕಾರದ ನಿರ್ಧಾರಕ್ಕೆ ಅಯ್ಯಪ್ಪನ ಭಕ್ತರು ಮತ್ತು ಕೆಲವು ಸಂಘಟನೆಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಜೊತೆಗೆ ಹಳೆ ಸಂಪ್ರದಾಯದ ಪರ ಹೋರಾಟ ತೀವ್ರಗೊಂಡಿತ್ತು. ಬಳಿಕ 2018ರ ತೀರ್ಪನ್ನ ಪ್ರಶ್ನಿಸಿ ಸಾಲು ಸಾಲು ಮರುಪರಿಶೀಲನಾ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಅಜ್ಜಿಗೆ ಆಮೆ ಇಷ್ಟ ಅಂತ ಅಜ್ಜಿ ತಿಥಿಗಾಗಿ ಆಮೆ ಬೇಟೆಯಾಡಿದ್ದ 4ರನ್ನ ಬೆಳ್ತಂಗಡಿ ಪೊಲೀಸರು ಬಂಧಿಸಿದ್ದಾರೆ. ಕೇರಳದ ಕಾಸರಗೋಡಿನ ಮಣಿಕಂಠ, ಮುಲ್ಕಿ ರಾಜೇಂದ್ರ, ಶಿರ್ತಾಡಿಯ ವಿಘ್ನೇಶ್, ಬೆಳ್ತಂಗಡಿಯ ಪ್ರಶಾಂತ್ ಬಂಧಿತ ಆರೋಪಿಗಳು. ಈ ವೇಳೆ 4 ಸತ್ತ ಆಮೆಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸತ್ತ ಆಮೆಗಳನ್ನ ಬೆಳ್ತಂಗಡಿ ವಲಯ ಅರಣ್ಯಾಧಿಕಾರಿಗೆ ಹಸ್ತಾಂತರಿಸಿದ್ದಾರೆ. ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ವೈಭವ್ ಸೂರ್ಯವಂಶಿ ಪ್ರಸಕ್ತ ವರ್ಷ ತನ್ನ 10ನೇ ತರಗತಿ ಪರೀಕ್ಷೆಯಲ್ಲಿ ಗೈರು ಹಾಜರಾಗಲು ನಿರ್ಧರಿಸಿದ್ದಾನೆ. ಭಾರತ ಎ ತಂಡ ಪ್ರತಿನಿಧಿಸ್ತಾ ಇರುವ ವೈಭವ್ ಸೂರ್ಯವಂಶಿ 2025ರ ವರ್ಷದಲ್ಲಿ ಹೆಚ್ಚಿನ ಸಮಯವನ್ನ ಪ್ರವಾಸಗಳಲ್ಲಿ ಕಳೆದಿದ್ರು. ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ ಪಂದ್ಯಗಳ ತಾಲೀಮಿಗೆ ಮೀಸಲಿಟ್ಟಿದ್ರು. ಹೀಗಾಗಿ ಪರೀಕ್ಷೆಗೆ ಸಾಕಷ್ಟು ತಯಾರಿ ನಡೆಸದ ಕಾರಣ
ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯದಿರಲು ತೀರ್ಮಾನಿಸಿದ್ದಾರೆ. 2026ರ IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಕಣಕ್ಕಿಳಿಯುವ ಸಾಧ್ಯತೆ ಇದೆ.